ಇದು ನಟ ಭಯಂಕರ ಡೆವಿಲ್ ದರ್ಶನ್ ನ ಮೊಬೈಲ್ ಜಾಲ. ಇಡೀ ಕರುನಾಡಿನಾದ್ಯಂತ ತನ್ನದೇ ಆದವಂತ ಜಾಲವನ್ನ ಹೊಂದಿದ್ದಾನೆ ಈ ಡೆವಿಲ್. ಪ್ರಕರಣವನ್ನ ಭೇದಿಸ್ತಾ ಹೋಗ್ತಾ ಇದ್ದಾರೆ ಪೊಲೀಸರು. ಅನೇಕ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಸ್ಟಾರ್ಡಮ್ ಈ ಭಯಂಕರ ಸುದ್ದಿ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸ್ತಾ ಇದೆ. ಬಗೆದಷ್ಟು ಹೊರಬರ್ತಾನೆ ಇದೆ ಕರಿಯನ ಸಾಮ್ರಾಜ್ಯದ ಕಹಾನಿ. ಪವರ್ ಟಿವಿಯಲ್ಲಿ ದರ್ಶನ್ ಮೊಬೈಲ್ ಜಾಲದ ಮೆಗಾ ಸುದ್ದಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ನೀವು ಈ ಹಿಂದೆಂದಿಗೂ ಕೂಡ ಕಂಡು ಕೇಳರಿಯದಂತ ಸ್ಟೋರಿ ಇದೆ. ಡಿ ಬಾಸ್ನದು ಒಂದಲ್ಲ ಎರಡಲ್ಲ 300 ವಾಟ್ಸ್ಆಪ್ ಗ್ರೂಪ್ 300 ವಾಟ್ಸ್ಆಪ್ ಗ್ರೂಪ್ ಹೊಂದಿದ್ದಾರೆ ದರ್ಶನ್ ಮೊಬೈಲ್ ನಲ್ಲಿ ಬರೋಬ್ಬರಿ 300 ವಾಟ್ಸ್ಆಪ್ ಗ್ರೂಪ್ ಇದೆ. ಪ್ರತಿ ಹಳ್ಳಿ, ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಪಟ್ಟಣದಲ್ಲೂ ಕೂಡ ಡಿ ಗ್ಯಾಂಗ್. ಯಾರಾದ್ರೂ ಕಮಕ್ ಕಿಮಕ್ ಅಂದ್ರೆ ಅಭಿಮಾನಿ ಗ್ಯಾಂಗ್ ಏಕಾಏಕಿಯಾಗಿ ದಾಳಿಯನ್ನ ಮಾಡ್ತಾ ಇದ್ರು. ರಾಜ್ಯದ ಒಂದೊಂದು ಜಿಲ್ಲೆಯಲ್ಲೂ ಕೂಡ 20ರಿಂದ 30 ಡಿ ಗ್ಯಾಂಗ್ ಗ್ರೂಪ್ಗಳಿದೆ. ನಟ ದರ್ಶನ್ ವಿರುದ್ಧ ಯಾರಾದ್ರೂ ಕೂಡ ಬ್ಯಾಡ್ ಕಮೆಂಟ್ ಮಾಡಿದ್ರೆ ಸಾಕು, ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಬೆದರಿಕೆಯನ್ನ ಹಾಕ್ತಾ ಇತ್ತು ಈ ಡಿ ಗ್ಯಾಂಗ್. ಸೋಷಿಯಲ್ ಮೀಡಿಯಾದಲ್ಲಂತೂ ಫುಲ್ ಆಕ್ಟಿವ್. ಯಾರಾದ್ರೂ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಸಾಕು, ಅವ್ರ ಬಗ್ಗೆ ಟೀಕೆ ಮಾಡಿ ಕಮೆಂಟ್ ಮಾಡ್ತಾ ಇದ್ದವ್ರಿಗೆ ಹೆದರಿಸ್ತಾ ಇತ್ತು ಈ ಗ್ಯಾಂಗ್. ಇದೇ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಆಗಾಗ ಹಣ ಸಂದಾಯ ಆಗ್ತಾ ಇತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಒಂದಷ್ಟು ವಾಟ್ಸಪ್ ಗ್ರೂಪ್ಗಳು ಕೂಡ ಇದೆ, ಒಂದಷ್ಟು ಅಲ್ಲ 300ಕ್ಕೂ ಹೆಚ್ಚು ವಾಟ್ಸಪ್ ಗ್ರೂಪ್ಗಳಿದೆ. ಇಡೀ ತಾಲೂಕಿನಾದ್ಯಂತ ಅಥವಾ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಕೂಡ ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಿದೆ. ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ರು, ಹಣ ಸಂದಾಯ ಆಗ್ತಾ ಇತ್ತಾ ಅನ್ನುವಂಥ ಪ್ರಶ್ನೆ. ನಟ ಜಗ್ಗೇಶ್ ವಿಚಾರದಲ್ಲೂ ಕೂಡ ದರ್ಶನ್ ಅಭಿಮಾನಿ ಗ್ಯಾಂಗ್ ಅಟ್ಟಹಾಸವನ್ನ ಮೆರೆದಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಜಗ್ಗೇಶ್ ಅವರದ್ದು ಅಂತ ಹೇಳಲಾಗುವಂತ ಆಡಿಯೋ ಹರಿದಾಡಿತ್ತು. ಆಗ ಮೈಸೂರಿನಲ್ಲಿ ನವರಸ ನಾಯಕನಿಗೆ ಮುತ್ತಿಗೆಯನ್ನ ಹಾಕಿದ್ರು ಈ ದರ್ಶನ್ ಫ್ಯಾನ್ಸ್. 2021ರ ಫೆಬ್ರವರಿ ತಿಂಗಳಿನಲ್ಲಿ ನಟ ಜಗ್ಗೇಶ್ಗೆ ಮುತ್ತಿಗೆಯನ್ನ ಹಾಕ್ತಾರೆ, ಬೆದರಿಕೆಯನ್ನ ಹಾಕ್ತಾರೆ, ಸಾರಿ ಕೇಳಬೇಕು ಅಂತ ಪಟ್ಟು ಹಿಡಿತಾರೆ. ಆಗ ನಟ ದರ್ಶನ್ ಬಂಟ ಈಗ ಜೈಲಲ್ಲಿದ್ದಾನಲ್ಲ, ಈ ನಾಗನ ಸೂಚನೆ ಮೇರೆಗೆ ಪ್ರತಿಭಟನೆ ಕೂಡ ಆಗುತ್ತೆ. ಸ್ಯಾಂಡಲ್ವುಡ್ ಹಿರಿಯ ಕಲಾವಿದರಾದಂತಹ ಜಗ್ಗೇಶ್ ಅವರನ್ನ ದರ್ಶನ್ ಫ್ಯಾನ್ಸ್ ಅವಮಾನಿಸಿದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಹೀನಾಯವಾಗಿ ಅವಮಾನಿಸಿದ್ರು. ಆಗ ಮನನೊಂದು ವಿಡಿಯೋ ಮೂಲಕ ದರ್ಶನ್ ಫ್ಯಾನ್ಸ್ಗೆ ಜಗ್ಗೇಶ್ ಜಾಡಿಸ್ತಾರೆ ಕೂಡ. ಈ ಜಗ್ಗೇಶ್ ಮತ್ತು ದರ್ಶನ್ ಕಾಂಟ್ರವರ್ಸಿ ಏನು ಅನ್ನೋದು ಈಗಾಗಲೇ ಗೊತ್ತಿದೆ. ಆ ನಂತರದಲ್ಲಿ ಅವರಿಗೆ ಮುತ್ತಿಗೆಯನ್ನ ಹಾಕಿದ್ರು, ಶೂಟಿಂಗ್ ಸಂದರ್ಭದಲ್ಲೇ ಮುತ್ತಿಗೆಯನ್ನ ಹಾಕಿದ್ರು. ಅದರ ನಂತರದಲ್ಲಿ ಅವ್ರು ಕ್ಷಮಾಪಣೆಯನ್ನ ಕೇಳಬೇಕು ಅನ್ನುವಂಥ ಪಟ್ಟನ್ನ ಕೂಡ ಹಿಡಿದಿದ್ರು ಜಗ್ಗೇಶ್. ಹಿರಿಯ ನಟನಿಗೂ ಕೂಡ ಬಿಟ್ಟಿಲ್ಲ ಇವರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ ಈಗ ದರ್ಶನ್. ವಾಟ್ಸ್ಆಪ್ ಗ್ರೂಪ್, ಇಂತಹ ಗ್ರೂಪ್ಗಳಲ್ಲಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು, ಕೆಲ ಫ್ಯಾನ್ಸ್ಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ. ಪೊಲೀಸರ ತನಿಖೆಯಲ್ಲಿ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಈ ರೀತಿಯ ಅಭಿಮಾನಿಗಳ ಬಗ್ಗೆಯೂ ಕೂಡ ಈಗ ಪೊಲೀಸರು ಸಾಕಷ್ಟು ನಿಗಾ ಇಟ್ಟಿದ್ದಾರೆ. ದರ್ಶನ್ ಬಗ್ಗೆ ಮಾತಾಡಿದ್ರೆ ಎಲ್ಲರಿಗೂ ಕೂಡ ಧಮಕಿ. ಇತ್ತೀಚೆಗೆ ಪ್ರಥಮ್ ಕೂಡ ಮಾತಾಡಿದ್ರು, ಪ್ರಥಮ್ಗೂ ಕೂಡ ಧಮಕಿಯನ್ನ ಹಾಕಿದ್ರು ಫ್ಯಾನ್ಸ್. ಆ ಬಳಿಕ ಜ್ಞಾನ ಭಾರತಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ಬಿಗ್ ಬಾಸ್ ಪ್ರಥಮ್. ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೊಂದಿರೋರ್ಗಿದೆಯಲ್ಲ, ಇನ್ ಮುಂದೆ ದರ್ಶನ್ ಫ್ಯಾನ್ಸ್ಗೂ ಇದೆ ಮಾರಿ ಹಬ್ಬ. ಯಾಕಂದ್ರೆ ಫೋನ್ ರಿಕವರ್ ಮಾಡ್ಕೊಂಡಿದ್ದಾರೆ. ಆ ನಂತರದಲ್ಲಿ ಎಷ್ಟು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಯಾರೆಲ್ಲ ಇದ್ದಾರೆ, ಏನೆಲ್ಲ ಚಾಟ್ ಆಗಿದೆ, ಯಾವ ರೀತಿಯಲ್ಲಿ ಡೀಟೇಲ್ಸ್ ಅನ್ನ ಕೊಡ್ಲಾಗ್ತಾ ಇತ್ತು, ಯಾವ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ರು, ಇದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ಗಮನಿಸ್ತಾ ಇದ್ದೀವಿ ಫೋನ್ ರಿಕವರ್ ಆಗಿದೆ, ಅದ ನಂತರದಲ್ಲಿ ಬರ್ತಾ ಇರುವಂತ ಡೀಟೇಲ್ಸ್ ಇದೆಯಲ್ಲ, ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. 300ಕ್ಕೂ ಹೆಚ್ಚು ವಾಟ್ಸಪ್ ಗ್ರೂಪ್ಗಳ ಅಂತ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ. ಏನೇನು ಮಾಡ್ತಾ ಇದ್ರು ಈ ವಾಟ್ಸಪ್ ಗ್ರೂಪ್ ಅಲ್ಲಿ, ಯಾವ ರೀತಿಯಲ್ಲಿ ನಿರ್ದೇಶನವನ್ನ ಕೊಡ್ತಾ ಇದ್ರು, ದರ್ಶನ್ ಪಾತ್ರ ಇದರಲ್ಲಿ ಎಷ್ಟು ಮಟ್ಟಿಗಿದೆ, ಜೊತೆಗೆ ಹಣ ಸಂದಾಯ ಆಗ್ತಾ ಇತ್ತಾ, ಏನೇನು ಡೀಟೇಲ್ಸ್ ಇದೆ?
ಅಶ್ವಿನಿ, ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವಂಥ ಸ್ಟಾರ್ ನಟ ಯಾರು ಅಂತಂದರೆ ಅದು ದರ್ಶನ್ ಅಂತಂದರೆ ತಪ್ಪಾಗಲಾರ್ದು. ಅದೇ ಮಟ್ಟದಲ್ಲಿ ಕೂಡ ಮತ್ತೊಂದಷ್ಟು ಫ್ಯಾನ್ಸ್ನನ್ನು ಇಟ್ಕೊಂಡಿರುವಂಥ ದೊಡ್ಡ ಸ್ಟಾರ್ ಅಂತಂದರೆ ನಟ ಸುದೀಪ್ ಅಂತಲೂ ಕೂಡ ಹೇಳಬೇಕು. ಹಾಗಾಗಿ ಕಳೆದ ಒಂದು 5-6 ವರ್ಷಗಳಿಂದ ರಾಜ್ಯದಲ್ಲಿ ನಡೀತಿರುವಂಥ ಘಟನೆಗಳನ್ನು ಗಮನಿಸಿದಾಗ ನಟ ದರ್ಶನ್ದಾಗಿರ್ಬೋದು ಇಲ್ಲ ಸುದೀಪ್ದಾಗಿರ್ಬೋದು ಯಾವುದಾದ್ರು ಸಿನಿಮಾಗಳು ರಿಲೀಸ್ ಆದಾಗ ಒಂದು ಕಡೆ ಇಲ್ಲ ಒಂದು ಕಡೆ ನೆಗೆಟಿವ್ ಮಾಡೋದು, ಟ್ರೋಲ್ ಮಾಡೋದು, ಸಿನಿಮಾ ಚೆನ್ನಾಗಿಲ್ಲ ಅಂತ ಅನ್ನೋದು. ಹಾಗಾಗಿ ಒಂದಷ್ಟು ಕಡೆ ವಾರ್ ಕೂಡ ಆಗ್ತಿತ್ತು. ದರ್ಶನ್ ಫ್ಯಾನ್ಸ್ಗೆ ಸುದೀಪ್ ಫ್ಯಾನ್ಸ್ ಕೂಡ ಒಂದಷ್ಟು ವಾರ ಕೂಡ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಕೂಡ ಕೆಲವೊಂದಷ್ಟು ಅಭಿಮಾನಿಗಳ ಮೇಲೆ ಮತ್ತೊಂದಷ್ಟು ಜನ ಯಾರೆಲ್ಲ ಕಿಡಿಗೇಡಿಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಅನ್ನ ಮಾತಾಡ್ತಾರೋ ಅವರ ಮೇಲೆ ಹೋಗಿ ಡಿ ಬಾಸ್ ಗ್ಯಾಂಗ್ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೇ ಮಾಡಿರೋದು ಕೂಡ ಸಾಕಷ್ಟು ಪ್ರಕರಣ ಕೂಡ ಕಳೆದ ಒಂದು 5-6 ವರ್ಷದಿಂದ ಕೂಡ ರಾಜ್ಯದಲ್ಲಿ ಬೆಳವಣಿಗೆ ಕೂಡ ಬಂದಿದೆ. ಈ ಒಂದು ಉದಾಹರಣೆ ಅಂತಂದ್ರೆ ಏನು 2021ರಲ್ಲಿ ಮೈಸೂರಿನಲ್ಲಿ ಚಿತ್ರೀಕರಣ ತೋತಾಪುರಿ ಸಿನಿಮಾ ಚಿತ್ರೀಕರಣ ಮಾಡ್ಬೇಕಾದ್ರೆ ನಟ ಜಗ್ಗೇಶ್ ಅವರು ಕೂಡ ಡಿ ಬಾಸ್ ವಿರುದ್ಧ ಎಲ್ಲೋ ಒಂದ್ ಕಡೆ ಮಾತಾಡಿದ್ರು. ಆ ಆಡಿಯೋ ಕೂಡ ವೈರಲ್ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಆ ಚಿತ್ರೀಕರಣ ಸ್ಥಳಕ್ಕೆ ಹೋಗಿ ಅಲ್ಲಿನ ಡಿ ಗ್ಯಾಂಗ್ ಹೋಗಿ ಅಲ್ಲಿ ಒಂದು ಏನು ಇಡೀ ಚಿತ್ರೀಕರಣವನ್ನ ನಿಲ್ಲಿಸಿ ಆ ಡಿ ಬಾಸ್ ಮುಂದೆ ನೀನು ಸಾರಿ ಕೇಳಬೇಕಂತ ಹೇಳ್ಬಿಟ್ಟು ನಟ ಜಗ್ಗೇಶ್ ಅವರು ಕೂಡ ಧಮಕಿ ಹಾಕಿತ್ತು. ಅದಾದ ನಂತರ ನಟ ಜಗ್ಗೇಶ್ ಅವರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೇ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಈಗಲೂ ಕೂಡ ಅವರು ಅದನ್ನ ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಾರೆ. ಈ ಒಂದು ಪ್ರಕರಣ ಕೇವಲ ಉದಾಹರಣೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾಗಿ ಏನು ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅದೇ ಕಾರಣಕ್ಕಾಗಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಡಿ ಬಾಸ್ ಅಂತ ಹೇಳ್ಬಿಟ್ಟು ಎಲ್ಲ ವಾಟ್ಸಾಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಎಲ್ಲೇ ಆ ಒಂದು ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾರಾದರೂ ನಟ ದರ್ಶನ್ ವಿರುದ್ಧ ಏನಾದರೂ ನೆಗೆಟಿವ್ ಕಾಮೆಂಟ್ಸ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಾಗ ತಕ್ಷಣ ಅಲ್ಲಿ ಹೋಗಿ ನಟ ಏನು ಡಿ ಬಾಸ್ನ ಅಭಿಮಾನಿಗಳಂತ ಹೇಳ್ಕೊಂಡು ಅಲ್ಲಿ ಹೋಗಿ ದೌರ್ಜನ್ಯ ಮಾಡೋದು, ಅಲ್ಲೇ ಮಾಡೋದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆಳಕಿಗೆ ಕೂಡ ಬಂದಿತ್ತು. ಇನ್ನು ಪ್ರಮುಖವಾಗಿ ಏನು ಪೊಲೀಸರು ತನಿಖೆಯನ್ನ ಮಾಡಿದಾಗ ಏನು ಈ ಒಂದು ಕೊಲೆ ಪ್ರಕರಣದಲ್ಲಿ ಪಟ್ಟಣಗೆರೆ ಏನು ಸೆಡ್ನಲ್ಲಿ ಸಾಕಷ್ಟು ಜನರನ್ನ ವೀಕೆಂಡ್ನಲ್ಲಿ ಕರ್ಕೊಂಡು ಬಂದು ಅವರನ್ನು ಅಲ್ಲೇ ಮಾಡಿದಂಥ ದೃಶ್ಯಗಳು ಕೂಡ CC ಕ್ಯಾಮ್ರಾದಲ್ಲೂ ಕೂಡ ಸರಿಯಾಗಿದೆ. ಕೆಲವೊಂದಷ್ಟು ಜನ ಭಯದಿಂದ ಯಾರು ಕೂಡ ದೂರನ್ನು ಕೊಡೋದಕ್ಕೂ ಮುಂದಾಗಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಮತ್ತು ಈ ತನಿಖೆಯನ್ನು ಮುಂದುವರಿಸಿದ ಭಾಗವಾಗಿ ಆ ನಟ ದರ್ಶನ್ ಅವರ ಫೋನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಾಗ 4 ಸಿಮ್ಗಳನ್ನು ಬಳಕೆ ಮಾಡ್ತಿದ್ರು ನಟ ದರ್ಶನ್ ಅವರು ಅಂತ ಕೂಡ ಕಂಡು ಬಂದಿದೆ. ಆದರೆ ಆ 4 ಮೊಬೈಲ್ಗಳಲ್ಲೂ ಕೂಡ ನಟ ದರ್ಶನ್ ಅವರು ಯಾವುದರಲ್ಲೂ ಕೂಡ ಡಾಟಾವನ್ನು ಕೂಡ ಇಟ್ಕೊಂಡಿಲ್ಲ. ಎಲ್ಲ ಸಾಕ್ಷಿಗಳನ್ನು ಕೂಡ ನಾಶವನ್ನು ಕೂಡ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಮತ್ತೆ ರಿಟ್ರೀವ್ ಅನ್ನ ಮಾಡಿ ಎಲ್ಲ 4 ಸಿಮ್ಗಳನ್ನು ಕೂಡ ಆಕ್ಟಿವ್ ಅನ್ನ ಮಾಡಿದ್ರೆ ಆಕ್ಟಿವ್ ಮಾಡಿದಾಗ ಪೊಲೀಸರಿಗೆ ಗೊತ್ತಾಗಿದೆ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ಕೂಡ 20ರಿಂದ 30 ಗ್ರೂಪ್ಗಳು ಇದ್ದು ಸುಮಾರು 300ರಿಂದ 400 ವಾಟ್ಸಾಪ್ ಗ್ರೂಪ್ಗಳು ಇದ್ದು ಎಲ್ಲ ಕಡೆನೂ ಕೂಡ ಡಿ ಬಾಸ್ ಗ್ರೂಪ್ ಅಂತಲೂ ಕೂಡ ಇತ್ತು. ಆ ಒಂದು ಗ್ರೂಪ್ಗಳಲ್ಲೂ ಕೂಡ ಏನು ನಟ ದರ್ಶನ್ ವಿರುದ್ಧ ಎಲ್ಲೆಲ್ಲಿ ಮಾತಾಡ್ತಾರೋ ಅವರ ಮೇಲೆ ಅಲ್ಲೇ ಮಾಡಿರೋಂಥ ವಿಡಿಯೋಗಳನ್ನ ಅಲ್ಲಿನ ಅವರ ಡಿ ಬಾಸ್ನ ಅಭಿಮಾನಿಗಳು ನೇರವಾಗಿ ಆ ಗ್ರೂಪ್ನಲ್ಲಿ ಹಾಕ್ತಾ ಇದ್ರು. ಅವ್ರ ಜೊತೆ ನಟ ದರ್ಶನ್ ಮತ್ತೆ ಅವರ ಸಹಚರರು ಅವ್ರ ಜೊತೆ ಕೋಆರ್ಡಿನೇಟ್ ಅನ್ನ ಮಾಡ್ತಾ ಇದ್ರು. ಅಲ್ಲೇ ಮಾಡೋರಿಗೆ ಏನಾದರೂ ಹಣ ಏನಾದರೂ ಸಪ್ಲೈ ಆಗ್ತಿತ್ತಾ ಮತ್ತೆ ಅವ್ರಿಗೇನಾದರೂ ಬೇರೆ ಮೂಲಕ ಏನಾದರೂ ಸಂದಾಯ ಆಗ್ತಿತ್ತಾ ಅನ್ನೋದು ಸಾಕಷ್ಟು ಅನುಮಾನಗಳು ಕೂಡ ಕಂಡು ಬಂದಿದೆ. ಹಾಗಾಗಿ ದರ್ಶನ್ ಅವರು ಹೊಂದಿದಂಥ 300ಕ್ಕೂ ಹೆಚ್ಚು ವಾಟ್ಸಾಪ್ ಗ್ರೂಪ್ಗಳ ಮೇಲೆ ಪೊಲೀಸರು ಈಗ ಅತಿ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಇನ್ನು ಎಷ್ಟು ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ. ಹಾಗಾಗಿ ಎಲ್ಲ ಒಂದ್ ಕಡೆ ಡಿ ಗ್ಯಾಂಗ್ನ ಹಲ್ಲೆ ಸಂಬಂಧಪಟ್ಟಂತೆ ಮತ್ತೆ ಅವರ ವಿಕೃತಿಗೆ ಸಂಬಂಧಪಟ್ಟಂತೆ ಬಗದಷ್ಟು ಕೂಡ ಬಯಲಾಗ್ತಿದೆ. ಹಾಗಾಗಿ ಮತ್ತೊಂದಷ್ಟು ತನಿಖೆ ಮಾಡಬೇಕಾಗಿದೆ ಅಶ್ವಿನಿ. ಓಕೆ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್.